ಮಂಗಳೂರು ನಗರದ ಜೈಲಿಗೆ ಜಾಮರ್ ಅಳವಡಿಸಿರೋದು ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆಗೆ ಕಾರಣವಾಗಿದೆ. ಪರಿಣಾಮ ಹೃದಯಾಘಾತಕ್ಕೊಳಗಾದ ವ್ಯಕ್ತಿಯೋರ್ವ ಕುಟುಂಬಸ್ಥರು ಆ ವ್ಯಾಪ್ತಿಯ ಹೃದ್ರೋಗ ತಜ್ಞರೊಬ್ಬರನ್ನ ಸಂಪರ್ಕಿಸಲು ಗಂಟೆಗಳ ಕಾಲ ಪರದಾಡಿರುವ ಪ್ರಸಂಗವೊಂದು ಬೆಳಕಿಗೆ ಬಂದಿದೆ. ಹೌದು, ಕೆಲವೊಮ್ಮೆ ನಾವು ನೆಟ್ವರ್ಕ್ ಇಲ್ಲದೆ ಪರದಾಡ್ತೀವಿ. ಆದರೆ ಕೈದಿಗಳು ಅಕ್ರಮವಾಗಿ ಮೊಬೈಲ್ ಬಳಸುವುದನ್ನು ತಡೆಗಟ್ಟಲು ಬಹಳಷ್ಟು ವರ್ಷಗಳಿಂದಲೇ ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಲಾಗಿತ್ತು. ಆದರೆ ಜಾಮರ್ ಅನ್ನು 4G 5G ಅಂತ ಅಪ್ಗ್ರೇಡ್ ಮಾಡಿರುವುದು ಸದ್ಯ ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಿಗದೆ ಜನರನ್ನ ಹೈರಾಣಾಗಿಸಿದೆ. ಈ ವ್ಯಾಪ್ತಿಯಲ್ಲಿ ಶಾಲಾ, ಕಾಲೇಜು, ಬ್ಯಾಂಕ್, ವಾಣಿಜ್ಯ ಸಂಕೀರ್ಣ, ವಕೀಲರ ಕಚೇರಿ, ವೈದ್ಯರ ಕ್ಲಿನಿಕ್ಗಳಿವೆ. ಇವರೆಲ್ಲರೂ ತಮಗೆ ಬರುವ ದಿನನಿತ್ಯದ ಕರೆ, ತುರ್ತು ಕರೆ, ಇಂಟರ್ನೆಟ್ಗಳು ಸಿಗದೆ ತೊಂದರೆ ಅನುಭವಿಸುವಂತಾಗಿದೆ. ಇದೇ ವ್ಯಾಪ್ತಿಯಲ್ಲಿ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಪದ್ಮನಾಭ ಕಾಮತ್ ಅವರ ಮನೆ ಇದೆ. ಇತ್ತೀಚೆಗೆ ಚಿಕ್ಕಮಗಳೂರಿನ ವ್ಯಕ್ತಿಯೋರ್ವರು ಹೃದಯಾಘಾತಕ್ಕೆ ಒಳಗಾಗಿದ್ರು. ತಕ್ಷಣ ಅವರ ಮನೆಯವರು ಡಾಕ್ಟರ್ ಪದ್ಮನಾಭ ಕಾಮತ್ ಅವರನ್ನ ಸಂಪರ್ಕಿಸಲು ಯತ್ನಿಸಿದ್ದಾರೆ. ಮಂಗಳೂರು ತಲುಪುವವರೆಗೂ 106 ಬಾರಿ ಕರೆ ಮಾಡಿದ್ದಾರೆ. ಆದರೆ ಹಲವು ಗಂಟೆಗಳ ಕಾಲ ಅವರು ಪರದಾಡಿದ್ದೇ ವಿನಃ ವೈದ್ಯರು ಸಂಪರ್ಕಕ್ಕೆ ಸಿಗಲೇ ಇಲ್ಲ. ಪ್ರತಿದಿನ ಆಗುವಂಥದ್ದೇ, ಹೃದಯಾಘಾತ ಆಗುವಂಥದ್ದೇ. ದೂರದಿಂದ ಗುಡ್ಡಗಾಡು ಪ್ರದೇಶ, ತಪ್ಪಲು ಪ್ರದೇಶ ಎಲ್ಲೆಲ್ಲಿಂದ ಜನ ಬರ್ತಾರೆ. ಎಲ್ಲರೂ ಮಂಗಳೂರಿನವರಂತ ಹೇಳಲಿಕ್ಕಾಗಲ್ಲ. ನಮಗೆ ದೂರದಿಂದ ಪೇಷಂಟ್ಸ್ ಬರ್ತಾರೆ. ಎಲ್ಲರೂ ಅನುಭವಿಸಿರ್ಬೋದು ಈ ತೊಂದರೆಗಳನ್ನು. ಆದರೆ ನಮ್ಮ ಜೈಲ್ ಜಾಮರ್ ನನ್ನ ಮನೆ ಹತ್ರನೇ, ನಾನು ವಾಸಿಸೋದು ಕೊಡಿಯಾಲ್ ಬೈಲಲ್ಲಿ. ಹಾಗೆ ನಮ್ಮ ಮನೆ ಹತ್ರನೇ ಇದ್ದ ಕಾರಣ ನಾನಂತೂ ಸ್ವಲ್ಪ ಜಾಸ್ತಿನೇ ಅದರದ್ದು ಸಂಕಟ ಅನುಭವಿಸ್ತಾ ಇದ್ದೇನೆ. ಅದರಿಂದಾಗಿ ಡಾಕ್ಟ್ರುಗಳಿಗೆ ತೊಂದರೆ ಆಗಲೇಬಾರ್ದು. ನಾನು ಮಾತ್ರ ಡಾಕ್ಟ್ರ್ ಅಂತ ನನಗೆ ತೊಂದರೆ ಆಗಬಾರ್ದು ಅಂತ ಹೇಳೋದಲ್ಲ. ಯಾವುದೇ ಡಾಕ್ಟ್ರಿಗೆ ಅದು ತೊಂದರೆ ಆಗಬಾರ್ದು. ಯಾಕಂದರೆ ನಮ್ಮದು ಸರ್ವಿಸ್ 24/7. ಆ ಟೈಮಲ್ಲಿ ನಮಗೆ ಎಲ್ಲಿಯಾದರೂ ಅಡಚಣೆ ಆದರೆ ಅದರದ್ದು ಪ್ರಭಾವ ಪೇಷಂಟ್ ಮೇಲೆ ಬೀರುತ್ತೆ. ಸಫರ್ ಆಗೋದು, ಕೊನೆಗೆ ಅದರ ತೊಂದರೆಯನ್ನು ಅನುಭವಿಸೋದು ನಮ್ಮ ಪೇಷಂಟ್ಗಳು. ಎಸ್ಪೆಷಲಿ ಹಾರ್ಟಿನ ಸಂಬಂಧ ಒಂದೊಂದು ನಿಮಿಷವೂ ಇಂಪಾರ್ಟೆಂಟ್. ಆ ಟೈಮಲ್ಲಿ ಏನಾದರೂ ಎಡವಟ್ಟಾದರೆ, ಸ್ವಲ್ಪ ಡಿಲೇ ಆದರೆ ಟ್ರೀಟ್ಮೆಂಟಲ್ಲಿ ಪೇಷಂಟಿನ ಜೀವಕ್ಕೂ ಅಪಾಯ ಬರುವ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ, ಈ ಒಂದು ನೆಟ್ವರ್ಕ್ ಇಶ್ಯೂ, ಡಾಕ್ಟ್ರುಗಳ ಮನೆ ಹತ್ರ ನೆಟ್ವರ್ಕ್ ಜಾಮ್ ಆದರೆ ಅದರಷ್ಟು ದೊಡ್ಡ ತೊಂದರೆ ಯಾವುದೂ ಇಲ್ಲ. ಅದು ಕೂಡ ನಿನ್ನೆ ಭಾನುವಾರ ಆದ ಕಾರಣ ನಮ್ಗೆ ಇನ್ನೂ ತೊಂದರೆ ಆಯಿತು. ಯಾಕಂದರೆ ಬೇರೆ ದಿನ ನಾವು ಹಾಸ್ಪಿಟ್ಲಲ್ಲೇ ಇರ್ತೇವೆ. ನಿನ್ನೆ ನಾವು ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ನಮ್ಮ ಬೆಳಗ್ಗೆದು ಡ್ಯೂಟಿ ರೌಂಡ್ಸ್ ಮುಗಿಸಿ ನಾನು ಬಂದಿದ್ದೆ. ಪೇಷಂಟ್ ಬರುವಾಗ ಮಧ್ಯಾಹ್ನ ಒಂದು 2 ಗಂಟೆ ಆಗಿದೆ. ಹಾಗೆ ಅಂಥ ತೊಂದರೆ ಯಾವತ್ತೂ ಯಾರಿಗೂ ಆಗಬಾರ್ದು. ಎಸ್ಪೆಷಲಿ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ತೇವೆ. ನಮ್ಮ ಕಾರ್ಡಿಯಾಲಜಿ, ಎಸ್ಪೆಷಲಿ ಹಾರ್ಟಿನ ಡಾಕ್ಟ್ರು ಅಥವಾ ಯಾವುದೇ ಡಾಕ್ಟ್ರ್ ಇರಲಿ, ಎಸೆನ್ಷಿಯಲ್ ಸರ್ವಿಸಲ್ಲಿ ಯಾವುದೂ ಬಾಧೆ ಬರಬಾರ್ದು. ಸೊ ಕಳಕಳಿ ವಿನಂತಿ, ಯಾವುದಾದ್ರೂ ಬೇರೆ ಪ್ಯಾರಲಲ್ ಅರೇಂಜ್ಮೆಂಟ್ ಮಾಡಲಿಕ್ಕಾಗ್ತದೆ ಆದರೆ, ಅದಕ್ಕೆ ಬೇರೆ ಏನಾದರೂ ಅರೇಂಜ್ಮೆಂಟ್ ಮಾಡಲಿಕ್ಕಾಗ್ತದಾದರೆ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನದೊಂದು ಇಲ್ಲಿದ್ದು ಕಮಿಷನರ್ ಆಫ್ ಪೊಲೀಸ್ ಮತ್ತು ಹಾಗೂ ಲೋಕಲ್ ಸಿವಿಕ್ ಅಥಾರಿಟೀಸ್, ಮಹಾನಗರ ಪಾಲಿಕೆ ಅಥಾರಿಟೀಸ್ಗಳಲ್ಲಿ ಒಂದು ವಿನಂತಿ. ಕೊನೆಗೆ ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಧಾವಿಸಿ ಆಸ್ಪತ್ರೆಗೆ ಬಂದು ದಾಖಲಾದರೆ ವೈದ್ಯರಿಲ್ಲದೆ ಕಂಗಾಲಾಗುವಂತಾಗಿತ್ತು. ಕೊನೆಗೆ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬರು ತಕ್ಷಣ ಮನೆಗೆ ಹೋಗಿ ವೈದ್ಯರಿಗೆ ವಿಚಾರ ತಿಳಿಸಿದ್ದಾರೆ. ಬಳಿಕ ಆಸ್ಪತ್ರೆಗೆ ಆಗಮಿಸಿದ ಡಾಕ್ಟರ್ ಪದ್ಮನಾಭ ಕಾಮತ್ ಆಂಜಿಯೋಪ್ಲಾಸ್ಟಿ ಸರ್ಜರಿ ಮಾಡಿದ್ರಿಂದ ರೋಗಿಯ ಜೀವ ಉಳಿದಿದೆ. ರೋಗಿಗಳ ಜೀವಕ್ಕೆ ಕುತ್ತು ತರುವ ರೀತಿಯಲ್ಲಿ ಜೈಲಿಗೆ ಜಾಮರ್ ಅಳವಡಿಕೆಯ ಅಗತ್ಯ ಇದೆಯಾ ಅನ್ನೋದರ ಬಗ್ಗೆ ಸಂಬಂಧಪಟ್ಟವರು ಚಿಂತಿಸುವ ಅಗತ್ಯವಿದೆ.